ಯಾವಾಗ ದೇವರನ್ನು ನಂಬ್ತೀವೋ ದೇವರು ಆಗ ಕಾರ್ಯ ಮಾಡ್ತಾನೆ. ದೇವರನ್ನು ನಂಬುವಾಗ, ನಾನು ಯಾರ ಬಳಿಗಾದ್ರೂ ಹೋಗುವಾಗ, ಯಾರಿಗಾದ್ರೂ ಸುವಾರ್ತೆ ಸಾರುವಾಗ, ಯಾರಾದ್ರೂ ಬಂದು ಸರ್ ನಮಗೆ ಪ್ರೇಯರ್ ಮಾಡೋದು ಕೇಳ್ತಿರುವಾಗ ನಾನು ಅವ್ರಿಗೆ ಹೇಳ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ, ಆದ್ರೆ ನೀನು ದೇವರನ್ನು ನಂಬಿದ್ಯಾ? ದೇವರನ್ನು ನಂಬಬೇಕು. ಇಲ್ಲಿ ಯಾಕೆ ಯೇಸು ಬರ್ತದೆ ಗೊತ್ತಾ? ಇಲ್ಲಿ ಯೇಸು ಸ್ವಾಮಿಯನ್ನು ಪ್ರೀತಿಸುವ ಒಂದು ಕುಟುಂಬ, ಯೇಸು ಸ್ವಾಮಿಯನ್ನು ಪ್ರೀತಿಸುವ ಒಂದು ಕುಟುಂಬ. ಯೇಸು ಸ್ವಾಮಿಗೆ ಬಹಳ ಇಷ್ಟ ಆ ಕುಟುಂಬ. ಆ ಮನೆಯ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ. ಸತ್ತು ಹೋದ ಸಮಯದಲ್ಲಿ ಸತ್ತು ಹೋಗಿರುವಂತಹ ಸಹೋದರನ ಆ ವ್ಯಕ್ತಿಯ ಸಹೋದರಿ ಬಂದು ಯೇಸು ಸ್ವಾಮಿ ಹತ್ರ ಬರ್ತಾಳೆ. ಯೇಸು ಸ್ವಾಮಿ ಹತ್ರ ಬರ್ತಾಳೆ. ಬಂದು, ಏಸಪ್ಪ, ನೀನು ಈ ಊರಲ್ಲಿ ಇದ್ದಿದ್ರೆಗಿನ, ನೀನು ನಮ್ಮ ಮನೆಯಲ್ಲಿ ಇದ್ದಿದ್ರೆಗಿನ ನಮ್ಮ ಸಹೋದರ ಸಾಯ್ತಾ ಇದ್ದಿಲ್ಲ ಅಂತಂದಾಗ ಒಂದು ಮಾತು ಯೇಸು ಹೇಳ್ತಾನೆ. ಬೇರೆ ಸ್ವಲ್ಪ ಇದ್ದಕ್ಕೆ ಹೋಗೋಣ. ಈ ಸಮಯದಲ್ಲಿ ನೋಡುತ್ತೇವೆ, ಇದೇ 11ನೇ ಅಧ್ಯಾಯ 25-26ನೇ ವಚನ. ನೋಡಿದ್ರೆ ಇಲ್ಲಿ 21ನೇ ವಚನ ಹೇಳ್ತಾ, ಮತ್ತು ಮಾರ್ಗಗಳು ಯೇಸುವಿಗೆ, ಸ್ವಾಮಿ, ನೀನು ಇರುತ್ತಿದ್ದರೆ ನನ್ನ ತಮ್ಮನು సాయితా నువ్వు ఇక్కడ ఉంటేగిన నా తమ్ముడు చచ్చిపోతా ఉండలేదు. నువ్వు ఇక్కడ ఉంటేగిన మా ఇంట్లో మరణం వస్తా ఉండలేదు అంటే అక్కడ యేసుప్రభు అంటాడు ఏమంటేనా, నేనే పునరుద్ధానము జీవమునయ్యున్నాను. ఎవరైతే నా యందు విశ్వసిస్తారో వారు చనిపోయిన తిరిగి బ్రతుకుతారు. తిరిగి బ్రతుకుతారు. నువ్వు నమ్ముతున్నావా? నువ్వు నమ్మితే నీ సహోదరుడు, నీ తమ్ముడు తిరిగి బ్రతికొస్తాడు. ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಕ್ರಿಯೆಗಳು, ಕಾರ್ಯಗಳು ಎಲ್ಲವೂ ಸತ್ತೋಗ್ಬಿಡ್ತಾವ. ಯಾರು ನಮಗೆ ಕೈ ಹಿಡಿಯಲಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ಯಾರೋ ನಮ್ಗೆ ಹೇಳ್ತಾರೆ, ಯೇಸುವಿನ ಬಳಿಗೆ ಬರ್ರಿ ಎಂಬುದಾಗಿ, ಯೇಸುವಿನ ಬಳಿ ಬರೆಯುವುದಾಗಿ. ಯಾವಾಗ ನಾವು ಯೇಸುವಿನ ಬಳಿಗೆ ಬರ್ತೇವೆ, ಬರೋದೊಂದೇ ಅಲ್ಲ, ಯೇಸುವನ್ನು ನಂಬಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಬೇಕು. ನನ್ನ ಯೇಸುವಿನ ಬಳಿಗೆ ಹೋದ್ರೆ ಯೇಸು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ದೇವರ ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬಂದ್ರೆ ಏನು ಕಾರ್ಯ ಆಗೋದಿಲ್ಲ. ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬಂದ್ರೆ ಏನು ಕಾರ್ಯ ಆಗೋದಿಲ್ಲ. ದೇವರ ನಂಬಿಕೆ ಅಂದ್ರೆ ಏನಪ್ಪ? ಒಟ್ಟಿಗೆ ನಂಬಿಕೆ ಅಂದ್ರೆ, ನಂಬಿಕೆಯಿಂದ ದುಡ್ಡು ಕೂಡ ಬರ್ತದ, ನಂಬಿಕೆಯಿಂದ ಆಸ್ತಿ ಕೂಡ ಬರ್ತದ, ನಂಬಿಕೆಯಲ್ಲಿ ಏನು? ವಾಟ್ ಇಸ್ ಫೇತ್? ಆಗದೇ ಇರುವ ಕಾರ್ಯ, ಯಾರಿಂದಲೂ ಆಗದೇ ಇರುವ ಕಾರ್ಯ ಈತನ ಬಳಿಗೆ ಹೋದ್ರೆ ಆಗುತ್ತದೆ ಎಂದು ನಿರೀಕ್ಷಿಸ್ತೀವಲ್ಲ, ಅದೇ ನಂಬಿಕೆ. ಹಲ್ಲೆಲೂಯಾ. ಯಾರ ಬಳಿಗೆ ಹೋದರೂ ಕೂಡ ಆಗದ ಕಾರ್ಯವು ನೀನು ನಿರೀಕ್ಷಿಸು, ನೀನು ನಿರೀಕ್ಷೆ ಇಟ್ಟು ಈತನ ಬಳಿಗೆ ಹೋದ್ರೆ ಕಾರ್ಯ ಆಗ್ತದೆ, ಈತನ ಹತ್ರ ಹೋಗಿ ಹಚ್ಕೊಂಡ್ರೆ ಈತ ಕಾರ್ಯ ಮಾಡಿಕೊಡ್ತಾನೆ ಅನ್ಕೋತೀವಲ್ಲ, ಅದನ್ನೇ ನಂಬಿಕೆ ಆಗ್ತದೆ. ಹಲ್ಲೆಲೂಯಾ. ನೋಡ್ರಿ, ದೇವರ ಬಳಿಗೆ ಬರೋನು ಹೇಗೆ ಬರ್ಬೇಕಂತ ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ನಮಗೆ ಪರಿಚಯ ವಾಕ್ಯ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ದೇವರ ಬಳಿಗೆ ಬರುವವನು ಸ್ವಲ್ಪ ಇದ್ಕೊಳ್ಳಿ. 2ನೇ ವಚನ, 1-2 ವಚನ. 11ನೇ ಅಧ್ಯಾಯ. ನಾವು ನಿರೀಕ್ಷಿಸುವುದಾದ ವಿಷಯವಾಗಿ ಸಹೋದರರು ಕಣ್ಣಿಗೆ ಕಾಣದವುಗಳನ್ನು ತಿಳಿದುಕೊಳ್ಳುವುದೇ ಆಗಿದೆ. ಪೂರ್ವಿಕರು ನಂಬಿಕೆಗಳಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು. ನಿಮಿಷ. ದೇವರ ಬಳಿಗೆ ಬರುವವನು ಅಲ್ಲಿ ವಚನ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ. ದೇವರ ಬಳಿಗೆ ಬರುವವನು
ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು 6ನೇ ವಚನ ನೋಡ್ತೇವೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನ ಹುಡುಕುವಂತರಿಗೆ ಸಿಗುತ್ತಾನೆ ಮತ್ತು ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು. ಹಲ್ಲೆಲೂಯಾ. ದೇವರ ಬಳಿಗೆ ಬರುವವನು, ದೇವರ ಬಳಿಗೆ ಯಾರಾದ್ರೂ ಬರ್ತಾರೋ ಅವರು ನನಗೆ ದೇವರು ಪ್ರತಿಫಲ ಕೊಡ್ತಾನೆ. ಇಲ್ಲಿ ಮಾರ್ತಾಳು ಯೇಸುವಿನ ಬಳಿಗೆ ಬಂದಳು. ಮಾರ್ತಾಳು ಯೇಸುವಿನ ಸಹೋದರಿ ಅಲ್ಲ, ಮಾರ್ತಾಳು ಯೇಸುವಿನ ಒಂದು ಬಂಧು ಮಿತ್ರಳಲ್ಲ. ಈಕೆ ಯೇಸುವನ್ನು ಪ್ರೀತಿಸುವಂತ ಒಬ್ಬ ಸಹೋದರಿ. ಈಕೆ ಯೇಸುವಿನ ಬಳಿಗೆ ಬಂದು ಹೇಳ್ತದಳೆ, ದೇವ್ರೇ ದೇವ್ರೇ ನೀನು ಇದ್ದಿದ್ರೆ ನಾನು ತಮ್ಮ ಸಾಯ್ತಾ ಇದ್ದೀನ. ದೇವರ ಬಳಿಗೆ ಬರುವಂತ ವ್ಯಕ್ತಿ ದೇವರಿದ್ದಾನೆ, ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ಕಾರ್ಯ ಮಾಡ್ತಾನೆ, ದೇವರು ಕಾರ್ಯ ಮಾಡ್ತಿರುವುದಾಗಿ ನಂಬಿಕೆಯಿಂದ ನಾವು ದೇವರ ಬಳಿಗೆ ನಾವು ಬಂದರೆ, ದೇವರು ನಂಬಿದರೆ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದ್ರೆ, ಯಾರು ನಂಬಬೇಕು? ದೇವರ ಬಳಿಗೆ ಬರುವಂತ ವ್ಯಕ್ತಿ, ದೇವರ ಬಳಿಗೆ ಬರುವಂತ ವ್ಯಕ್ತಿ, ದೇವರ ಹತ್ತಿರಕ್ಕೆ ಬರುವಂತ ವ್ಯಕ್ತಿ, ದೇವರು ಇದ್ದಾನೆ ಅಂತ ಯಾರು ಹುಡುಕದರು, ದೇವರಿಗಾಗಿ ಯಾರು ಯಾವ ದೇವರಲ್ಲಿದ್ದಾನೆ, ಯಾವ ದೇವರನ್ನು ನನ್ನ ಒಂದು ಕಷ್ಟಕ್ಕೆ ಸಹಾಯ ಮಾಡ್ತಾನೆ, ಯಾವ ದೇವರು ನನಗೆ ಕಣ್ಣೀರು ಒರೆಸ್ತಾನೆ ಎಂಬುದಾಗಿ ಬರ್ತಾರೋ, ಯೇಸುವಿನ ಬಳಿಗೆ ಬರುವಂತ ವ್ಯಕ್ತಿ ನಂಬಿಕೆಯಿಂದ ಬಂದ್ರೆಗಿನ ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಂಬಿಕೆ ಇಲ್ಲಂದ್ರೆ ನಾವು ಏನು ಮಾಡಿದ್ರು ಕೂಡ ವ್ಯರ್ಥ. ನಂಬಿಕೆ ಇರಬೇಕು. ದೇವರಿದ್ದಾನೆ ನನಗೆ ಸಹಾಯ ಮಾಡ್ತಾನೆ, ದೇವರಿದ್ದಾನೆ ನನಗೆ ಸಹಾಯ ಮಾಡ್ತಾನೆ, ದೇವರಿದ್ದಾನೆ ನನಗೆ ಸಹಾಯ ಮಾಡ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಂಬ್ತೀಯಾ? ನೀನು ನಂಬ್ತೀಯಾ? ನಾನು ನಂಬಬೇಕು. ನನ್ನ ದೇವರು ಖಂಡಿತ ನನಗೆ ಸಹಾಯ ಮಾಡ್ತಾನೆ. ನಾನು ನಂಬುತ್ತಿರುವಂತ ಈ ದೇವರು ಖಂಡಿತ ನನಗೆ ಸಹಾಯ ಮಾಡ್ತಾನೆ. ನಾನು ನಂಬುತ್ತಿರುವಂತ ಈ ಯೇಸು ಖಂಡಿತ ನನ್ನ ಜೀವಿತದಲ್ಲಿ ನನ್ನ ಕಣ್ಣೀರು ಒರೆಸ್ತಾನೆ. ಹಲ್ಲೆಲೂಯಾ. ನನಗೆ ಯಾವ ರೂಪದಲ್ಲಿ ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ಈ ದೇವರು ನನಗೆ ಖಂಡಿತ ಸಹಾಯ ಮಾಡ್ತಾನೆ. ದೇವರ ಸಹಾಯಗಳು ಹಲವಾರು ವಿಧಗಳಿವೆ, ಹಲವಾರು ವಿಧಗಳಿವೆ. ನೋಡುತ್ತೇವೆ, ಮಾರ್ತಾಳ ತಮ್ಮನಾದ ಲಾಜರನು ಸತ್ತು ಹೋದ ಸಮಯದಲ್ಲಿ ಯೇಸು ಸಮಾಧಿಯ ಹತ್ತಿರಕ್ಕೆ ಹೋಗಿ ಸಮಾಧಿಗೆ ಹೇಳ್ತಾನೆ, ಯೇಸು ಸಮಾಧಿಗೆ ಹೋಗಿ ಹೇಳ್ತಾನೆ, ಲಾಜರನೇ ಎದ್ದು ಬಾ ಎಂಬುದಾಗಿ. ಲಾಜರನೇ ಎದ್ದು ಬಾ ಅಂತಂದಾಗ 3 ದಿನಗಳ ಕಾಲ ಸತತ ವ್ಯಕ್ತಿ ಅವನು ಎದ್ದು ಹೊರಗೆ ಬರೆದು ನೋಡ್ತೇವೆ. ಯಾರ ನಂಬಿಕೆ? ಅವನ ಅಕ್ಕನ ನಂಬಿಕೆ, ಅವನ ಅಕ್ಕನ ನಂಬಿಕೆ. ಇವತ್ತು ನೀನು ಯೇಸು ಸ್ವಾಮಿಯನ್ನು ನಂಬುದಾದ್ರೆ ನಿನ್ನ ಮನೆಯಲ್ಲಿ ದೇವರು ಏನೋ ಒಂದು ಹೊಸ ಕಾರ್ಯ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ನಂಬಬೇಕ್ರಿ. ಕೇವಲ ಚರ್ಚೆಗೆ ಬರೋದಂತೆ ಅಲ್ಲ, ಕೇವಲ ಕುಟುಂಬ ಹೋಗೋದಂತೆ ಅಲ್ಲ, ಕೇವಲ ಒಂದು ನೋಡುತ್ತೇವೆ ಇದಲ್ಲ, ನಂಬಬೇಕು. ದೇವರ ಕಾರ್ಯ ಯಾರ ಕೈಯಿಂದಲೂ ಆಗಲಾದ ಕಾರ್ಯವನ್ನು ನನ್ನ ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾನೆ. ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ 28, 29, 27, 28, 29. ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ರಿಂದ 29ರವರೆಗೆ. ಯೇಸು ಅಲ್ಲಿಂದ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ನಾನು ಇದನ್ನು ಮಾಡಬಲ್ಲನೆಂದು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಯಾಕೆ ನಮ್ಗೆ ಏನ್ ಬೇಕಾಗಿತ್ತು ಅವರಿಗೆ? ಅವ್ರಿಗೆ ಏನ್ ಬೇಕಾಗಿತ್ತು? ಇಬ್ರು ಬಿಡ್ರಿ, ಇಬ್ರು ಕಣ್ಣಿಲ್ಲ, ಇಬ್ರು ಬಿಡ್ರೆ
ಕಂಡಿಲ್ಲ. ಅವರು ಮನುಷ್ಯನಿಂದ ಅಸಾಧ್ಯವಾದ ಕಾರ್ಯವನ್ನು ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಸ್ವಾಮಿ ನಮಗೆ ಕಣ್ಣು ಬರುವಂತೆ ಮಾಡು ಎಂಬುದಾಗಿ ಅವರು ಕೇಳುವಾಗ ಯೇಸುವಂತನ ನಾನು ಇದನ್ನು ಮಾಡಬಲ್ಲೆನೆಂದು ನಂಬ್ತೀಯಾ ಅಂದಾಗ ಅವರಂತಾರ, ಸ್ವಾಮಿ ನಾವು ನಂಬ್ತಾ ಇದ್ದೇವೆ, ನಾವು ನಂಬ್ತಾ ಇದ್ದೇವೆ, ಕಾರ್ಯ ಮಾಡ್ತೀವಿ ಅಂತ ಹೇಳಿ. ಅವಾಗ ನೋಡುತ್ತೇವೆ, ನೀವು ನಂಬಿದಂತೆಯೇ ನಿಮಗೆ ಆಗಲಿ ಎಂಬುದಾಗಿ ಯೇಸು ಅವರ ಕಣ್ಣನ್ನು ಮುಟ್ಟುವಾಗ ವಾಕ್ಯದಂತ ತಕ್ಷಣವೇ ಕಣ್ಣುಗಳು ಬಂದು ಎಂಬುದಾಗಿ, ತಕ್ಷಣವಾಗಿ ಕಣ್ಣುಗಳು. ಮತ್ತು ನಾವು ಅನೇಕ ಜನ ಹೇಳ್ತಾರ, ಸರ್ ಚರ್ಚೆಗೆ ಬಂದಾಗ ಏನಾಗಲಿಲ್ಲ ನನಗೆ, ಆದ್ರೆ ನಮ್ಮಲ್ಲಿ ಏನಿದೆ ಗೊತ್ತಾ, ನಮ್ಮಲ್ಲಿ ನಂಬಿಕೆ ಇಲ್ಲ. ಅವ್ರು ಏನ್ ಮಾಡಿದ್ರು? ಕೇವಲ ಯೇಸುವಿನ ಬಳಿ ಬರೋದಂತೆ ಅಲ್ಲ, ಯೇಸುವನ್ನು ಕೂಗಿದ್ರು. ಮೊದಲು ನಂಬಿದ್ರು, ಹೇಳಿದ್ರು, ತಮ್ಮ ಕಷ್ಟದ ಬಗ್ಗೆ ಹಂಚಿಕೊಂಡ್ರು, ತಮ್ಮ ಸಮಸ್ಯೆ ಬಗ್ಗೆ ಹಂಚಿಕೊಂಡ್ರು. ಹಂಚಿಕೊಳ್ಳುವಾಗ ದೇವರು ಅವರಿಗೆ ಸಹಾಯ ಮಾಡಿದ್ರು. ನೋಡ್ರಿ, ಮಾತುಗಳು ಬಂದಳು ತಮ್ಮ ಸಹೋದರನಿಗಾಗಿ, ತಮ್ಮ ತಮ್ಮನಿಗಾಗಿ ಯೇಸುವನ್ನು ಕೇಳಿದ್ರು, ಯೇಸುವೇ ನೀನಾದರೂ ಮಾಡು. ಅವಾಗ ಯೇಸು ಅಂತಾನ, ನೀನ್ ನಂಬ್ತೀಯಾ? ನೀನ್ ನಂಬ್ತೀಯಾ? ನಂಬುವಾಗ ಏನಾಗ್ತದೆ? ನಂಬುವಾಗ ಅಸಾಧ್ಯವಾದ ಕಾರ್ಯ ಸಾಧ್ಯವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯ ಎಲ್ಲರೂ ಹೇಳ್ಬೋದು, ಇದಾಗಲ್ಲ, 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 ಇದಾಗಲ್ಲ. ಬಟ್ ದೇವರು ಅದನ್ನ ಮಾಡಿ ತೋರಿಸ್ತಾರೆ. ಮಾತೋದನ ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 9 ವಚನಗಳು. ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 9, 10, 11 ವಚನ. ನಂಬಿಕೆಯಿಂದಲೇ ವಾಗ್ದಾನ ದೇಶಕ್ಕೆ ಬಂದಾಗ ಅನ್ಯ ದೇಶದಲ್ಲಿ ಇದ್ದವನಂತೆ ಬೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿ ಇಸಾಕನು ಯಾಕೋಬನು ಅವನಂತೆಯೇ ಬೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ಇದಲ್ಲದೆ ಸಾರಳು ದೇವರು ಕಂಡಿದ್ದಾನೆ. ಅದಕ್ಕಾಗಿ ನಾವು ದೇವರ ಆಲಯದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರು ಕಳೆದಕ್ಕೋಸ್ಕರವೇ ನಾವು ದೇವರ ಆಲಯದಲ್ಲಿದ್ದೇವೆ. ಇವತ್ತು ಮನುಷ್ಯರು ಕಳೆದಿಲ್ಲ, ಮನುಷ್ಯರ ಮೂಲಕ ದೇವರು ಮಾತ್ರ ಕಂಡಿದ್ದಾನೆ. ಬರೀ ನನ್ನ ಆಲಯಕ್ಕೆ ಎಂಬುದಾಗಿ, ಬರೀ ನನ್ನ ಸಂಧಾನಕ್ಕೆ ಎಂಬುದಾಗಿ, ನನ್ನ ಹತ್ರ ಬಂದ್ರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಶೀರ್ವಾದ ಅಂದ್ರೆ ಏನು? ಅದು ಮನೆ ಕಟ್ಟೋದಂತೆ ಅಲ್ಲ. ಆಶೀರ್ವಾದ ಅಂದ್ರೆ ಏನು? ಮಕ್ಕಳು ಮದುವೆ ಮಾಡೋದಂತೆ ಅಲ್ಲ. ಆಶೀರ್ವಾದ ಅಂದ್ರೆ ಏನು? ನಿನ್ನ ಜೀವನದಲ್ಲಿ ನಿನಗೆ ಬೇಕಾಗಿರುವ ಸಮಾಧಾನ, ಸಂತೋಷ ಕೊಡ್ತೇನೆ ಎಂಬುದಾಗಿ, ನಿನಗೆ ಒಳ್ಳೆ ಆರೋಗ್ಯ ಕೊಡ್ತೇನೆ ಎಂಬುದಾಗಿ, ನಿನಗೆ ನೆಮ್ಮದಿ ಕೊಡ್ತೇನೆ ಎಂಬುದಾಗಿ, ಕರ್ತನೆ ನಿನ್ನ ಜೀವನಕ್ಕೆ ಬೆಳೆದು ಕೊಡ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಕಂಡಿದ್ದಾನೆ. ಅದನ್ನು ನಾವು ಹೊಂದಿಕೊಳ್ಳಬೇಕು ಅಂದ್ರೆ ಕರೆಯಲ್ಪಟ್ಟ ನಾವುಗಳು ದೇವರು ನನ್ನ ಜೀವನದಲ್ಲಿ ಕಾರ್ಯ ಖಂಡಿತ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಆತರ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅನೇಕ ಕೈ ಬಿಟ್ಟ ದೇವರಿಗೆ, ದೇವರೇ ನಾನು 3 ವಾರ ಚರ್ಚೆ ಬರ್ತೀನಿ, 3 ವಾರದಲ್ಲಿ ಕಾರ್ಯಕ್ರಮ ಆಗಲ್ಲ ಬಿಟ್ಬಿಡ್ತೀನಿ. ನಾನು ಈ ವರ್ಷ ಎಲ್ಲ ನೋಡ್ತೀನಿ, ಚರ್ಚೆ ಬರ್ತೀನಿ, ಈ ವರ್ಷ ಅಂದ್ರೆ ನಂಬಿಕೆ ಇಲ್ಲದ ಜನಾಂಗ, ನಂಬಿಕೆ ಇಲ್ಲದ ಒಂದು ದೇವರ ಮಕ್ಕಳು ಹೇಳುವಂತ ಮಾತುಗಳು. ದೇವರನ್ನು ನಂಬುವುದಾದರೆ ವಾಕ್ಯದ ಆತ್ಮನು ತಿಪ್ಪೆಯಿಂದ ಎತ್ತಿ ಉತ್ಪನ್ನ ಮೇಲೆ ಕುಳ್ಳಿಸ್ತಾನೆ. ಹಲ್ಲೆಲೂಯಾ. ತಿಪ್ಪ ಹಿಂದೆ ಅಂದ್ರೆ ತಿಪ್ಪೆ ಅಂದ್ರೆ ಏನು? ತಿಪ್ಪ ಏನಾಗ್ತಾರ? ಬೆಳ್ಳಿ, ಬಂಗಾರ, ವಸ್ತ್ರ ಹೊಡಿಲಾಗ್ತಾರ. ಏನಾಗ್ತಾರ? ಕಸ, ವೇಸ್ಟ್ ಆಗ್ತಾರ. ನಿನ್ನ ಚೀಟಿ ಯಾರಿಗೆ ಬೇಕಾಗಿರ್ಬೋದು,
ನೀನು ಯಾರಿಗೆ ಬೇಕಾದಂತವನಾಗಿರ್ಬೋದು, ಎಲ್ಲರೂ ಕಳೆ ಬಿಟ್ಟಿರ್ಬೋದು. ಆದರೆ ದೇವರ ಬಳಿಗೆ ನಂಬಿಕೆಯಿಂದ ನೀನು ಬಂದ್ರೆಗಿನ ಒಂದ್ ದಿವಸ ಬರ್ತಂತ ಅವರು ನಿನ್ನನ್ನು ತಲೆ ಎತ್ತಿ ನೋಡುವ ಹಾಗೆ ದೇವರು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಒಬ್ಬರ ತಲೆ ಎತ್ತಿ ನೋಡೋದಲ್ಲ, ನೀನು ದೇವರ ಬಳಿಗೆ ನಂಬಿಕೆಯಿಂದ ಬಂದ್ರೆಗಿನ ಖಂಡಿತ ನಿನ್ನವರೇ, ನಿನ್ನನ್ನು ಯಾರು ಅವಮಾನ ಪಡಿಸಿದರೋ, ಯಾರು ನಿನಗೆ ಹೇಳಿಸಿದರೋ ಅವರೇ ನಿನ್ನನ್ನು ನೋಡಿ ಅವರು ಕಲಿಯುವ ಹಾಗೆ ದೇವರು ಮಾಡ್ತಾರೆ. ದೇವರ ಬಳಿಗೆ ಬರುವಾಗ, ದೇವರೇ ನನ್ನ ಜೀವಿತದಲ್ಲಿ ಕಷ್ಟದಿಂದ ಬರ್ತಾರೆ, ಕಣ್ಣೀರಿಂದ ಬರ್ತಾರೆ, ದೇವರೇ ನಿನ್ನಪ್ಪ ನನ್ನನ್ನು ನಂಬ್ತಾ ಇದ್ದೇನೆ ಕಾಣ್ತಾನೆ, ನೀನು ಏನಾದರೂ ಮಾಡು, ನೀನೇನಾದರೂ ಮಾಡಿಸು ಎನ್ನಂತಾರೆ. ದೇವರೇ ಈ ಲೋಕದಲ್ಲಿ ನಾನು ಇರುವಾಗ, ನಾನು ಇರೋ ತನಕ ನನ್ನ ಕೈ ಬಿಡಕ್ಕೆ ನೋಡ್ತೇವೆ. ಮಾರ್ಗಳು ಯೇಸುವಿನ ಕೇಳ್ತದ, ದೇವರೇ ಏನಾದರೂ ಮಾಡು, ಏನಾದರೂ ಮಾಡು. ಅದಕ್ಕೆ ಯೇಸು ನೀನು ನಂಬ್ತೀಯ ಕಾರ್ಯ ಮಾಡು, ನೀನು ನಂಬ್ತೀಯ ಕಾರ್ಯ ಮಾಡ್ತಾ ಇದ್ದ. ದೇವರ ಬಳಿಗೆ ಬರುವ ಸಾರಳು, ಆಕೆ 88 ವರ್ಷದವಳಾದಾಗ, 88 ವರ್ಷ, 1 ವರ್ಷ 2 ವರ್ಷ ಅಲ್ಲ, 88 ವರ್ಷ ವಾಕ್ಯ ಹೇಳ್ತಂತ ಆಕೆಗೆ ಮುಟ್ಟು ನಿಂತು ಹೋಗಿದ್ದಂತ. ಮುಪ್ಪಿನ ಮುದಾಕೆ ವಾಕ್ಯ ಹೇಳ್ತಂತ ಆ ಪ್ರಾಯದಲ್ಲಿ ನಂಬಬೇಕಾದವನು ನಂಬ್ತೇನೆ ಎಂಬುದಾಗಿ ನಂಬುವಾಗ ಆಕೆ ನಂಬಬೇಕಾದ ವ್ಯಕ್ತಿ ಈತ ನಂಬಿದ್ರೆ ಏನಾದ್ರೂ ಮಾಡ್ತಾನೆ ಎಂಬುದಾಗಿ ಆಕೆ ನಂಬಿಕಂತ ವಾಕ್ಯ ಹೇಳ್ತಂತ ಆಕೆಯ 90ನೇ ವಯಸ್ಸಿನಲ್ಲಿ ಆಕೆಗೆ ಗರ್ಭದಲ್ಲಿ ಮಗುವನ್ನು ದೇವರು ದಯಪಾಲಿಸಿದ್ದಾರೆ. 90ನೇ ವಯಸ್ಸಲ್ಲಿ ನೋಡ್ತೀವಿ, ಯಾರಿಗೆ ಕೂಡ ಗರ್ಭ ಧರಿಸಲಿಕ್ಕೆ ಸಾಧ್ಯನೇ. ನಾನು ನೋಡ್ತಿದ್ದೆ 78ನೇ ವಯಸ್ಸಲ್ಲಿ ದತ್ತು ತಗೊಂಡಿದ್ದಾರೆ ಮಕ್ಕಳು ಆಗ್ಲಿಲ್ಲ. 78ನೇ ವಯಸ್ಸಲ್ಲಿ ದತ್ತು ತಗೊಂಡಿದ್ದಾರೆ. ನೋಡ್ತೇವೆ, ದೇವರು ದತ್ತು ಕೊಡ್ತದೆ ಹೇಳಿಲ್ಲ. ದೇವರು ಹೇಳ್ದ, ನಿನ್ನ ನಂಬ್ರೆ ಖಂಡಿತ ಅಬ್ರಹ್ಮನೇ ನಿನ್ನ ಹೆಂಡತಿ ಹೊಟ್ಟೆಯ ಒಳಗಡೆ ನಿನಗೆ ಸಂತಾನ ಕೊಡ್ತೇನೆ. ನಮಗಾದ್ರೂ ಈ ಭೂಲೋಕದಲ್ಲಿ 60 ವರ್ಷ 70 ವರ್ಷ ಬದುಕ್ತೀವಲ್ಲ ಗ್ಯಾರಂಟಿ ಇಲ್ಲ. ಆಗಿನ ಕಾಲದಲ್ಲಿ 120 ವರ್ಷ 400 ವರ್ಷ 900 ವರ್ಷ ಅದರಿಂದ 1000 ವರ್ಷ ಬದುಕಿದವರಿದ್ದಾರೆ. ಮೆತುಶಲಹ ಎಂಬ ವ್ಯಕ್ತಿ 969 ವರ್ಷ ಬದುಕಿದ ವ್ಯಕ್ತಿ. ಬೈಬಲ್ ಅಲ್ಲಿ ಅತಿ ಹೆಚ್ಚು ಬಾಳಿದ ವ್ಯಕ್ತಿ ಈ ಒಬ್ಬ ವ್ಯಕ್ತಿನೇ, 969 ವರ್ಷ ಮೆತುಶಲಹ. ನೋಡ್ತೇವೆ ಸಾರಳು, ನೋಡ್ತೇವೆ ಮುಟ್ಟು ನಿಂತೋಗತ್ತ, ಎಲ್ಲ ನಿಂತೋಗತ್ತ, ಎಲ್ಲ ಊರು ಹೋಗತ್ತ, ಕಾಡು ಬಾತ. ಅಂತ ಸ್ಥಿತಿಯಲ್ಲಿ ಆಕೆ ದೇವರ ನಂಬಿದ. ಅಂತ ಸ್ಥಿತಿಯಲ್ಲಿ ಆಕೆ ದೇವರ ಬಳಿಗೆ ಬಂದ. ದೇವರೇ ಏನಾದ್ರೂ ಮಾಡ ಆಕೆ ಅನ್ಕೊಂಡಂತ ತಾನು ಆಕೆ ಗಂಡನಿಗೆ 2 ಹೆಂಡತಿಗಳು, ಈಕೆ ಹೆಂಡತಿ ಇನ್ನೊಬ್ಬಳು ದಾಸಿ. ಹಾಗೆ ಇಷ್ಮಾಯನನ್ನು ಅವನ ಮಗ ಆಗ್ತಾನೆ ಎಂಬುದಾಗಿ ಅವ್ರ ದೇವರ ಇಲ್ಲ ಇಷ್ಮಾಯನ ಮಗ ಆಗಲ್ಲ, ಏನ್ ಮಾಡ್ತೇನೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗ ಆಗ್ತೀನಿ ಅಂದಾಗ ಇಬ್ರಿಬರ ಪತ್ರಿಕೆ 11ನೇ ಅಂತ ಏನ್ ಗೊತ್ತಾ, ನಂಬಬೇಕಾದವನನ್ನು ನಂಬಬೇಕಾದವನು ನಂಬಿದ್ರೆ ಬಾಗಿಲುಗಳು ಮುಚ್ಚೋಗಿರ್ಬೋದು, ದೇವರು ಹೊಸ ಬಾಗಿಲಾಗಿ ದೇವರು ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಈ ಕಾರ್ಯ ಆಗಲ್ಲ ಅಂತ ಹೇಳಿದ್ರು ಜನಗಳು. ದೇವರು ಹೇಳ್ತಾನೆ, ನಾನು ಮಾಡಿ ತೋರಿಸ್ತೀನಿ. ಮಾಡ್ತಾರ ಹೌದು. ಮನೆಯಲ್ಲಿ ಮರೆಯುವ ಮನೆಯಲ್ಲಿ ತಮ್ಮನ ಸತ್ತೋಗಿದ್ದ, ಇರೋದು ಒಬ್ಬ ತಮ್ಮ, 2 ಅಕ್ಕ ತಂಗಿಯರು. ಅವನು ತಾನು ಸತ್ತೋಗಿ ಉಣಿಕಿದ್ದಾರೆ. ಉಣಿಟ ನಂತರ ನೋಡ್ತೇವೆ ಎಲ್ಲರೂ ಯಾರ ಮನೆಗೆ ಅವ್ರು ಹೋಗಿದ್ದಾರೆ, ಇವರು ಹತ್ಕೊಂಡು ಕೂತಿದ್ದಾರೆ. ಎಲ್ಲ ಆಗೋದು. ಯೇಸು ಅಲ್ಲಿಗೆ ಬಂದಾಗ ಏಸಪ್ಪ ಏನಾದರೂ ಮಾಡೋದು ಕೇಳಿದಾಗ ಆಕೆ ನಂಬಿದ್ದು
ನಂಬಿದಾಗ ಸತ್ತ 3 ದಿನಗಳ ಮೇಲೆ ಸತ್ತಂತ ವ್ಯಕ್ತಿ ಎಲ್ಲವೂ ಮುಗಿದೋಗಿದ್ದಾರೆ ವ್ಯಕ್ತಿ ನೋಡ್ತೇವೆ. ಯಾವಾಗ ಆಕೆ ನಂಬಿದಳು, ಯಾವಾಗ ಆಕೆ ಯೇಸುವನ್ನು ನಂಬಿದಳು, ವಾಕ್ಯ ಹೇಳ್ತದ ಸತ್ತ ಶವಕ್ಕೆ ಮರುಜೀವ ಬರ್ತದೆ. ಸತ್ತ ಶವಕ್ಕೆ ಹೊಸ ಜನ್ಮ. ಇವತ್ತು ನಿನ್ನಲ್ಲಿ ಎಲ್ಲಾ ಕಾರ್ಯಗಳು ಮುಗಿದೋಗಿರ್ಬೋದು, ಎಲ್ಲ ಕಡೆ ಪ್ರಯತ್ನ ಮಾಡಿರ್ಬೋದು, ಎಲ್ಲಾ ಕಡೆ ಪ್ರಯತ್ನ ಮಾಡಿರ್ಬೋದು. ಇನ್ನು ಯೇಸು ಸ್ವಾಮಿಯನ್ನು ನಂಬಿದ್ರೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರೆ ಒಂದು ಹೇಳ್ತೀನಿ, ಯಾರ ಹತ್ರ ಹೋಗಲ್ಲ, ಯೇಸುವಿನ ಪಾದದಲ್ಲಿ ಕೂತ್ಕೊಂಡು ಕೇಳು, ಖಂಡಿತ ಆತನು ಅದ್ಭುತ ಮಾಡ್ತಾನೆ. ಕೇಳಿ ಮಾತುಗಳು ಒಂದೇ ಮಾಡಿದ್ರು, ಯೇಸುವಿನ ಪಾದ ಕೂತ್ಕೊಂಡು ಯೇಸುವಿನ ಕೇಳಿದ, ಯೇಸಪ್ಪ ಇನ್ನೇನಾದರೂ. ಇಬ್ರು ಕುರುಡರು ಕೇಳಿದ್ರು, ಯೇಸುವೇ ನನ್ನ ಕಣ್ಣು ಬರುವಂತೆ ಮಾಡು, ಇಲ್ಲೋ ಕಡೆ ನೋಡಬೇಕು. ನಾನು ನಂಬ್ತಾ ಇದ್ದೀನಿ ಕಾರ್ಯ ಮಾಡಿ, ನಾನು ನಂಬ್ತಾ ಇದ್ದೀನಿ. ಆಯ್ತು ನೋಡಿರಿ ಲೋಕ ಆಯ್ತು. ನನ್ನ ಸಹೋದರನ ಎದ್ದು ಬಂದ ನೋಡು, ಕಟ್ಟುಗಳಿಂದ ಎದ್ದು ಬಂದ. ದೇವರ ಬಳಿಗೆ ನಾವು ಬರುವಾಗ ದೇವರು ಇದ್ದಾನೆ, ನನಗೆ ಸಹಾಯ ಮಾಡ್ತಾನೆ, ನನಗೆ ಸಹಾಯ ಮಾಡ್ತಾನೆ, ನನ್ನ ಕಣ್ಣೀರು ಒರೆಸ್ತಾನೆ, ನನಗೆ ಯಾವುದೋ ಒಂದು ಬಾಧೆ ತೆಗಿತಾನೆ, ನನಗಾಗಿ ಯಾವ ರೂಪದಲ್ಲಿ ಎದುರು ಮಾಡ್ತಾನೆ ಗೊತ್ತಿಲ್ಲ, ಆದ್ರೆ ಬಂದೇ ಬರ್ತಾನೆ ನನ್ನ ಜೀವಿತದಲ್ಲಿ. ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡೇ ಮಾಡ್ತಾನ ಅಂತ ಯಾರು ನಂಬ್ತೀವೋ ಅವರ ಜೀವಿತದಲ್ಲಿ ದೇವರು ಖಂಡಿತವಾಗಿ ಅದ್ಭುತ ಮಾಡೇ ಮಾಡ್ತಾನ. ಹಲ್ಲೆಲೂಯಾ. ಅದನ್ನು ನಂಬುವಾಗ ಸತ್ತು ಹೋದ ಆ ಒಂದು ಶವಕ್ಕೆ ಮರುಜೀವ ಬಂತು. ಆತ ನಂಬುವಾಗ ಸತ್ತು ಹೋದ ಎಲುಬುಗಳಿಗೆ ಮರುಜೀವ ಬಂತು. ಆತ ನಂಬುವಾಗ ನೋಡ್ತೇವೆ ಶ್ವಾಸವಿಲ್ಲದ ಎಲುಬುಗಳಿಗೆ ಶ್ವಾಸ ಬಂತು. ಗೊತ್ತು ನಿನ್ನ ಮನೆಗೆ ಅದ್ಭುತ ಆಗಲ್ವಾ? ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 33 ಓದ್ರಿ. ಇಬ್ರಿ ಬರೆದ ಪತ್ರಿಕೆ 11:33. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ನೋಡಿ, ನಂಬಿಕೆಯ ಮೂಲಕ ಅವ್ರು ಏನ್ ಮಾಡಿದ್ರಂತ? ವಾಗ್ದಾನಗಳನ್ನು ಅವರು ಅನುಭವಿಸಿದ್ದಾರೆ. ಇವತ್ತು ನಾನು ವಾಗ್ದಾನ ಮಾಡಿದ್ದೀನಿ ಸರ್, ಜನವರಿ 1ನೇ ತಾರೀಕು ವಾಗ್ದಾನ ತೆಗೆದುಕೊಂಡಿದ್ದೀನಿ, ಹೋದ ವರ್ಷ ವಾಗ್ದಾನ ತೆಗೆದುಕೊಂಡಿದ್ದೀನಿ, ಪ್ರತಿ ವರ್ಷ ವಾಗ್ದಾನ ತೆಗೆದುಕೊಂಡಿದ್ದೀನಿ. ನನ್ನ ವಾಗ್ದಾನ ನೆರವೇರ್ತಾ ಇಲ್ಲ. ವಾಗ್ದಾನ ನೆರವೇರಬೇಕಂದ್ರೆ ಏನ್ ಮಾಡಬೇಕೆಂಬುದಾಗಿ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ವಾಗ್ದಾನವನ್ನು ಓದಬೇಕು, ಅರಿಕೆ ಮಾಡಬೇಕು, ನೋಡುತ್ತೇವೆ. ಆಗ ಅದು ನಿರೀಕ್ಷಿಸಬೇಕು. ನಿರೀಕ್ಷಿಸಿದಾಗ ಆ ವಾಗ್ದಾನ ನೆರವೇರ್ತದೆ. ಓದಿ ಓದ್ಬೇಕು. ದೇವರೇ ನೀನು ಕಾರ್ಯ ಮಾಡ್ತೀಯ, ನಮ್ಮ ಬಾಯಿ ಅರಿಕೆ ಮಾಡಬೇಕು. ದೇವರೇ ನೀನು ವಾಗ್ದಾನ ಮಾಡಿದ್ಯಾ ಸ್ವಾಮಿ, ನೆರವೇರಿಸ್ತೀಯಾ? ನೀನು ವಾಗ್ದಾನ ಮಾಡಿದ್ಯಾ, ನೆರವೇರಿಸ್ತೀಯಾ? ನೀನು ವಾಗ್ದಾನ ಮಾಡಿದ್ಯಾ, ನೆರವೇರಿಸ್ತೀಯಾ? ಹಲ್ಲೆಲೂಯಾ. ಅನೇಕರಿಗೆ ಹೇಳ್ತಾರೆ, ಈ ವರ್ಷ ನನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ, ಆಶೀರ್ವಾದ ಮಾಡೇ ಮಾಡ್ತಾನೆ. ಅಬ್ರಹಾಮನಿಗೆ ಹೇಳಿದ ದೇವರು ಅಬ್ರಹಾಮನಿಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ, ನಿನ್ನ ಆಶೀರ್ವಾದ ಮಾಡ್ತೇನೆ. ವಾಕ್ಯ ಏನ್ ಹೇಳ? ದೊಡ್ಡ ಜನಾಂಗಕ್ಕೆ ನೀನು ನೀಡ್ತೇನೆ ಎಂಬುದಾಗಿ, ದೊಡ್ಡ ರಾಜರಾಗಿ ನೀಡ್ತೇನೆ ಎಂಬುದಾಗಿ ಅಂದಾಗ ನೋಡುತ್ತೆ, ಅವನು ದೇವ್ರು ನಂಬಿದ. ದೇವ್ರು ಏನ್ ಮಾಡ್ದ? ನಿಧಾನವಾಗಿ ಅವನನ್ನು ನೋಡುತ್ತೇವೆ. ಆಕಾಶ ನಕ್ಷತ್ರಗಳ ಹಾಗೆ ಅವನ ಸಂತತಿಯನ್ನು ದೇವರ ಆಶೀರ್ವಾದ. ಹಲ್ಲೆಲೂಯಾ. ಏನಾಗುತ್ತೆ ಸರ್? ದೇವ್ರು ನಮ್ದಾಗದ ಇದೇ ಕಷ್ಟ ಆಯ್ತು, ದೇವ್ರು ನಮ್ದಾಗದ ಇದೇ ಕಣ್ಣೀರೇ, ದೇವ್ರ ಇದೇ ಬೇರೆ. ದೇವರ ಬಳಿ ಬಂದಿದ್ದೇವೆ, ಆದ್ರೆ ದೇವರನ್ನು ನಂಬಿಲ್ಲ. ಕೇಳಿದ ದೇವರ ಬಳಿ ಬರ್ತಾರೆ, ದೇವರು ನಮ್ಮ ದೇವರು ನಿನಗೆ ಮಾಡಿದ ವಾಗ್ದಾನ ಅನುಭವಿಸಬೇಕಂತ ಆಶೆ ಪಡ್ತಾ ಇದ್ದೀನ, ಆ ವಾಗ್ದಾನವನ್ನು ನೀನು ನಂಬಬೇಕು. ವಾಗ್ದಾನ ಏನು? ದೇವರು ನಿನಗೆ ಕೊಡುವಂತ ರುಜುವಿನ ಪತ್ರ ಅದು. ಹಲ್ಲೆಲೂಯಾ. ಅದೇನ್ ಮಾಡ್ತಾರೆ? ಅದನ್ನ ಇನ್ನೊಂದು ವಿಧವಾಗಿ ಆಸ್ತಿ ದಾಸ್ತಾನ ಅನ್ಬೋದು, ದಾಸ್ತಾನ, ಅಥವಾ ಅದನ್ನ ಇಂಗ್ಲಿಷ್ ಪದಾರ್ಥ
ನೋಡ್ತೀವಿ, ಒಬ್ಬರು ಸಾಯ್ತಾರೆ, ತಂದೆ ತಾಯಿ ಸಾಯ್ತಾರೆ ಅನ್ಕೊಳ್ರಿ, ವಯಸ್ಸಾಯ್ತು, ಮಕ್ಕಳಿಗೆ ಬರ್ಕೊಡ್ತಾರೆ ವೀಲ್ ಪತ್ರ. ವಾಕ್ಯ ಅಂದ್ರೆ ಏನು? ವೀಲ್ ಪತ್ರ ಇದ್ದಾಗ. ವೀಲ್ ಪತ್ರ ಏನ್ ಗೊತ್ತಾ? ಈ ಆಸ್ತಿ, ಈ ಒಂದು ಇದು ನನ್ನ ಮಗಳಿಗೆ ಹೋಗ್ಬೇಕು ಅಥವಾ ನನ್ನ ಮಗಳಿಗೆ ಹೋಗ್ಬೇಕು. ಅದೇ ಮಾಡ್ತಾರ, ಅದು ಹೇಳ್ತಾರ, ನಾನು ಕೊಡ್ತೀನಿ ನಿನಗೆ. ಈ ಅವಿಲ್ಲ ಬರ್ತಿರ್ತ ಇವರಿಗೆ ಮಾತ್ರ ಇದೆ ಅಂತ ದೇವರು ಕೂಡ ವಾಗ್ದಾನ ಮಾಡಿದ ನಂತರ ಅದು ನೀವು ವೀಲ್ ಕೊಡ್ತಾನೆ, ನೀವು ಕೊಟ್ಟೆ ಕೊಡ್ತಾನ್ರಿ. ಇವತ್ತಿಗೂ ಮಾತು ಕೊಟ್ಟ ದೇವರು ಮಾತು ತಪ್ಪುವನನ್ನ ಮಾತು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಾತು ಕೊಟ್ಟಿದಾನ, ಮಾತು ತೋರಿಸಿದಾನ, ನೀನು ಕಣ್ಣ ಮುಂದೆ ಕಂಡಿದೀಯಾ, ಖಂಡಿತ ದಿವಸ ಬರ್ತದ, ಅದು ನೆರವೇರ್ತದ. ಆದ್ರೆ ಅದರ ಮೇಲೆ ನಿಂತ್ಕೊಳ್ಳಬೇಕು, ನಂಬಿಕೆಯಿಂದ ನಿಂತ್ಕೊಳ್ಳಬೇಕು. ನನ್ನ ದೇವರು ಇದನ್ನು ಮಾಡ್ತಾರೆ ಅಂತ ಹೇಳಿದಾನೆ, ನನ್ನ ದೇವರು ಇದನ್ನು ಮಾಡ್ತಾರೆ ಅಂತ ಹೇಳಿದಾನೆ, ನನ್ನ ದೇವರು ಖಂಡಿತ ಮಾಡೇ ಮಾಡ್ತಾನೆ ಅಂತ. ಅಬ್ರಹಾಮ ಏನ್ ಮಾಡ್ದ? ಆದಿಕಾಂಡ 12ನೇ ದೇವರು ವಾಗ್ದಾನ ಮಾಡಿದಾಗ, ನಾವು ನಿನ್ನ ಆಶೀರ್ವದಿಸ್ತೇನೆ, ದೊಡ್ಡ ಜನಾಂಗವಾಗಿ ಅಭಿವೃದ್ಧಿಪಡಿಸಿ ಹೇಳಿದಾಗ ದೇವರನ್ನು ನಂಬಿದ್ದಾನೆ. 15ನೇ ಹೇಳ್ತದ, ಅಬ್ರಹಾಮನು ದೇವರನ್ನು ನಂಬಿದನು ಅಂತದ. ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರುವವನು ದೇವರ ಕಡೆ ನೋಡಲ್ಲ. ನಾನು ಸ್ವಸ್ಥವಾಗಿದ್ದೇನೆ, ನಾನು ಬಿಡುಗಡೆ ಆಗಿದ್ದೇನೆ, ನಾನು ಅದ್ಭುತವನ್ನು ನನ್ನನ್ನು ಕಂಡಿದ್ದೇನೆ ಎಂಬುದಾಗಿ ನಂಬಿಕೆಯಿಂದ ನಾವು ಅದು ಕಾರ್ಯ ಆಗದೆ ಹೋದ್ರೆ ಕೂಡ ಆಗುತ್ತದೆ ಇನ್ನು ನಿರೀಕ್ಷಿಸ್ತೀವಲ್ಲ, ಅದನ್ನೇ ನಂಬಿಕೆ ಕರೀತಾರೆ. ಹಲ್ಲೆಲೂಯಾ. ಇನ್ನ ಯಾಕಾಗಿಲ್ಲ? ಯಾವತ್ತು ನಾವು ಇನ್ನೂ ಯಾಕೆ ಆಗಿಲ್ಲ ಅಂತ ನಾವು ಪ್ರಶ್ನೆ ಹಾಕೊಳ್ತೀವಲ್ಲ, ಅವಾಗ ನಾವು ನಂಬಿಕೆ ಇಲ್ಲದ ಸಂತಾನವಾಗ್ತೀವಿ. ದೇವರು ಅಮೂಲ್ಯವಾದದನ್ನು ಕೊಟ್ಟು ದೇವರನ್ನು ಅಭಿವೃದ್ಧಿಪಡಿಸ್ತಾರೆ. ಅದಕ್ಕಾಗಿ ಈ ಒಂದು ಮಧ್ಯಾಹ್ನ ಸಭಾದಲ್ಲಿ ವಾಕ್ಯ